ರೇಣುಕಾಸ್ವಾಮಿ ಕೊಲೆ ಕೇಸ್ ಅಂತೆ ಮತ್ತೊಂದು ಮರ್ಡರ್ ಆಗಿದೆ. ಕಿಡ್ನಾಪ್ ಮಾಡಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಭೀಕರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಕಲಬುರಗಿಯ ಡಿ ಗ್ಯಾಂಗ್ ರೀತಿಯ ಕೊಲೆ ಕೇಸ್ ಬಟಾ ಬಯಲಾಗಿದೆ. ಆಗಲೇ ನಾವು ಸೋಲದೇವನಹಳ್ಳಿಯಲ್ಲಿ ನಡೆದಿರುವಂತಹ ಪ್ರಕರಣ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಹುಡುಗರು ರೇಣುಕಾಸ್ವಾಮಿ ಕೇಸ್ ಅಂತ ಉಲ್ಲೇಖ ಮಾಡಿರೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಆ ಪ್ರಭಾವಿತರಾಗಿರೋದ್ರ ಬಗ್ಗೆನೇ ಗೃಹ ಸಚಿವರು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ನು ಇದೇ ಮಾದರಿಯಲ್ಲಿ ಮತ್ತೊಂದು ಕೊಲೆ ಕಲಬುರಗಿಯಲ್ಲಾಗಿದೆ. ಕಲಬುರಗಿಯ 39 ವರ್ಷದ ರಾಘವೇಂದ್ರ ನಾಯಕ್ ಕೊಲೆಯಾಗಿದ್ದಾರೆ. ಅಶ್ವಿನಿ ಅಲಿಯಾಸ್ ತನು ಎಂಬ ಮಹಿಳೆಗೆ ರಾಘವೇಂದ್ರ ಕಿರುಕುಳವನ್ನ ಕೊಡ್ತಾ ಇದ್ದಂತೆ. ಈ ಕಿರುಕುಳದ ಬಗ್ಗೆ ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ಗೆ ಮಹಿಳೆ ಹೇಳಿದ್ರಂತೆ, ತನಗೆ ತೊಂದರೆ ಮಾಡ್ತಾ ಇದ್ದಾನೆ ಆತ ಅಂತ ಹೇಳಿ. ಅದಕ್ಕೆ ರಾಘವೇಂದ್ರನನ್ನ ಕಿಡ್ನಾಪ್ ಮಾಡಿದೆ ಟೀಮ್, ಗುರುರಾಜ್ ಟೀಮ್ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ. ಅದಾದ್ಮೇಲೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಮರ್ಮಾಂಗಕ್ಕೆ ಹಲ್ಲೆ ಮಾಡಿದ್ದಾರೆ. ಅದಾದ್ಮೇಲೆ ಮರ್ಡರ್ ಆಗಿದೆ. ಇನ್ನು ರಾಘವೇಂದ್ರ ಮೇಲೆ ಅಶ್ವಿನಿ ಕೂಡ ಹಲ್ಲೆ ಮಾಡಿದ್ದಾಳೆ ಸ್ಮಶಾನದಲ್ಲಿ ಅಂತ ಆರೋಪ ಇದೆ. ಕೊಲೆ ಬಳಿಕ ಶವವನ್ನ ಕೃಷ್ಣಾ ನದಿಗೆ ಈ ಗ್ಯಾಂಗ್ ಎಸೆದಿತ್ತು. ರಾಯಚೂರಿನ ಶಕ್ತಿನಗರದ ಬಳಿಯಲ್ಲಿ ನದಿಗೆ ಶವವನ್ನ ಬಿಸಾಕಿ ಟೀಮ್ ಎಸ್ಕೇಪ್ ಆಗಿತ್ತು. ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಸ್ಟೇಷನ್ ಬಜಾರ್ ಪೊಲೀಸರಿಂದ 3 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಮಾರ್ಚ್ 12ನೇ ತಾರೀಕು ಕಲಬುರಗಿ ನಗರದಿಂದ ಕಿಡ್ನಾಪ್ ಮಾಡಿ ರಾಘವೇಂದ್ರನನ್ನ ಕೊಲೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಮರ್ಡರ್ ರೀತಿಯಲ್ಲೇ ಈ ಮರ್ಡರ್ ಕೂಡ ಆಗಿದೆ. ಅಂದ್ರೆ ತಾಳೆ ಹಾಕಿ ನಾವು ನೋಡಿದಾಗ ಕಿಡ್ನಾಪ್ ಮಾಡಿದ್ದಾರೆ, ಮಹಿಳೆಗೆ ಕಿರುಕುಳ ಕೊಡ್ತಾ ಇದ್ದ ಈ ರಾಘವೇಂದ್ರ ನಾಯಕ್ ಅಂತ ಹೇಳಿ ಆ ಮಹಿಳೆ ತನ್ನ ಸ್ನೇಹಿತರಿಗೆ ಪರಿಚಯಸ್ಥರಿಗೆ ತಿಳಿಸಿದಾಳೆ. ಆಗ ಈತನನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿ ಸ್ಮಶಾನಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಮರ್ಮಾಂಗಕ್ಕೆ ತೀವ್ರ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ. ಅಲ್ಲೇ ಮರ್ಡರ್ ಆಗಿದೆ. ಮರ್ಡರ್ ಆದ್ಮೇಲೆ ನದಿಗೆ ಈ ರಾಘವೇಂದ್ರನ ಶವವನ್ನ ಎಸೆದಿದ್ದಾರೆ. ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇತರರಿಗೆ ಪ್ರೇರಣೆ ಆಗ್ತಾ ಇದೆಯಾ? ಆ ರೀತಿ ಮಾಡಿದ್ರೆ, ಕಾನೂನನ್ನ ಕೈಗೆತ್ಕೊಂಡ್ರೆ ಯಾವ ತರ ಕಷ್ಟ ಪಡಬೇಕಾಗುತ್ತೆ, ಕಾನೂನು ಕ್ರಮಗಳನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳಿ ನಾವು ಪ್ರತಿದಿನ ಅರಿವನ್ನ ಮೂಡಿಸೋ ಪ್ರಯತ್ನವನ್ನ ಪೊಲೀಸ್ ಇಲಾಖೆನೂ ಮಾಡ್ತಾ ಇತ್ತು, ಮಾಧ್ಯಮದವರು ಮಾಡ್ತಾ ಇದ್ರು. ಆದ್ರೆ ಇದರಿಂದ ಒಂದಿಷ್ಟು ಜನ ಪ್ರೇರಣೆಗೆ ಒಳಗಾಗಿದ್ದಾರಲ್ಲ, ಅದು ದುರದೃಷ್ಟಕರ ಸಂಗತಿ. ಒಂದ್ ಕಡೆ ಬೆಂಗಳೂರಿನ ಸೋಲದೇವನಹಳ್ಳಿ ಕೇಸ್ ನೋಡಿದ್ವಿ, ಯುವಕರ ಟೀಮ್ ಏನು ಮಾಡ್ತು ಅಂತ ಹೇಳಿ. ಇನ್ನೊಂದು ಕಡೆ ಕಲಬುರಗಿಯಲ್ಲೂ ಇದೇ ಮಾದರಿಯಲ್ಲಿ ವ್ಯಕ್ತಿಯನ್ನ ಮರ್ಡರೇ ಮಾಡಿಬಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ, ಮಹಿಳೆಗೆ ಈ ರಾಘವೇಂದ್ರ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ ಅನ್ನೋ ಆರೋಪ ಇದೆ. ಆಕೆ ತನ್ನ ಪರಿಚಯಸ್ಥರಿಗೆ ತಿಳಿಸಿದ್ದಾಳೆ. ಅವರೊಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಈತನನ್ನ ಫಸ್ಟ್ ಕಿಡ್ನಾಪ್ ಮಾಡಿದ್ದಾರೆ, ಸ್ಮಶಾನಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಸ್ಮಶಾನಕ್ಕೆ ಆ ಮಹಿಳೆ ಕೂಡ ಬಂದಿದ್ದಾಳೆ. ಆಕೆಯು ರಾಘವೇಂದ್ರನ ಮೇಲೆ ಹಲ್ಲೆಯನ್ನ ಮಾಡಿದ್ದಾಳೆ. ಮತ್ತೆ ಈ ಆರೋಪಿಗಳು ರಾಘವೇಂದ್ರನ ಮರ್ಮಾಂಗಕ್ಕೆ ತೀವ್ರ ರೀತಿಯಲ್ಲಿ ಹಲ್ಲೆ ಮಾಡಿದಾಗ ಆತ ಸತ್ತು ಹೋಗಿದ್ದಾನೆ. ತದನಂತರ ಇವರು ನದಿಗೆ ಆತನ ಶವವನ್ನ ಎಸೆದಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ನಿಜಕ್ಕೂ ಆತಂಕ ಜಾಸ್ತಿ ಆಗ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ. ನಾವು ಪ್ರತಿದಿನ ವರದಿಯನ್ನ ಮಾಡ್ತಾ ಇದ್ವಿ, ಈ ರೀತಿ ಮಾಡಿದ್ರೆ, ಕಾನೂನನ್ನ ಕೈಗೆತ್ಕೊಂಡ್ರೆ ಯಾವ ತರ ಕಷ್ಟದ ಪರಿಸ್ಥಿತಿ ಬರುತ್ತೆ ಅಂತ ತೋರಿಸ್ತಾ ಇದ್ವಿ. ಆದ್ರೆ ಇದನ್ನೇ ಪ್ರೇರಣೆಯಾಗಿ ತಗೊಂಡಂತ ಈ ಕೇಸ್ನ ಕತೆ ಏನು? ಹೌದು, ಎಂದರೆ ಕಲಬುರಗಿಯಲ್ಲಿ ಕೂಡ ನಟ ದರ್ಶನ್ ಅಂಡ್ ಗ್ಯಾಂಗ್ ಅಂತ ರೇಣುಕಾಸ್ವಾಮಿ ಏನು ಹತ್ಯೆ ಮಾಡಿದ್ರು, ಆ ಹತ್ಯೆ ಮಾದರಿಯಲ್ಲಿ ಈಗ ಕಲಬುರಗಿ ಒಂದು ಘಟನೆ ನಡೆದಿರುವಂತದ್ದು. ಮಹಿಳೆ ಒಬ್ಬಳಿಗೆ ಏನಂದ್ರೆ ಇವು ಕಿರುಕುಳ ನೀಡ್ತಾ ಇದ್ದ ಸಿದ್ಧಾರೂಢ ಇದ್ದಾನೆ. ಈತ ಏನಂದ್ರೆ ಕಿರುಕುಳ ನೀಡ್ತಾ ಇದ್ದ ಹಿನ್ನೆಲೆಯಲ್ಲಿ ಆಕೆ ಏನ್ ಮಾಡ್ತಾಳೆ, ಆತನ ಸ್ನೇಹಿತರಿಗೆ ಈ ಒಂದು ಕಿರುಕುಳದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಈ ಮಾಹಿತಿಯನ್ನ ನೀಡಿದಂತ ಸಂದರ್ಭದಲ್ಲಿ ರಾಘವೇಂದ್ರನನ್ನ ಮಾರ್ಚ್ 12ರಂದು ಆತನನ್ನ ಕಿಡ್ನಾಪ್ ಅನ್ನ ಮಾಡ್ತಾರೆ. ಆಕೆಗೆ ಯಾಕೆ ಮೆಸೇಜ್ ಅನ್ನ ಮಾಡ್ತಿದೆ, ಆಕೆಗೆ ಯಾಕೆ ಕಿರುಕುಳ ಕೊಡ್ತದೆ ಅಂತ ಹೇಳಿ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅದಾದ ಬಳಿಕ ಆತನನ್ನ ಕಲಬುರಗಿ ನಗರದ ಕೀರ್ತಿ ನಗರದಲ್ಲಿ ಏನು ಸ್ಮಶಾನ ಇದೆ, ಆ ಸ್ಮಶಾನಕ್ಕೆ ಆತನನ್ನ ಕರೆದೊಯ್ತಾರೆ. ಆ ಸ್ಮಶಾನಕ್ಕೆ ಕರೆದೊಯ್ದಂತ ಸಂದರ್ಭದಲ್ಲಿ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಅಲ್ಲದೆ ಆತನ ಏನು ಪ್ರೈವೇಟ್ ಪಾರ್ಕ್ ಕೂಡ ಹಲ್ಲೆ ಮಾಡಿದ್ರಿಂದ ಆತ ಏನಂದ್ರೆ ಸ್ಥಳದಲ್ಲಿ ಸಾವನ್ನಪ್ತಾನೆ. ಸಾವನ್ನಪ್ಪಿದಾಗ ಏನು ವಿಷಯ ತಿಳಿದಂತ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಅದಾದ ಬಳಿಕ ಈ ಒಂದು ಶವವನ್ನ ಇಲ್ಲೇ ಬಿಸಾಕಿದ್ರೆ ಅಥವಾ ಇಲ್ಲೇ ಊತಾಕಿದ್ರೆ ಎಲ್ಲಿ ನಮ್ ಇದು ಏನು ಬಾಡಿ ಐಡೆಂಟಿಫೈ ಆಗಿ ನಾವು ಎಲ್ಲಿ ಸಿಕ್ಕಾಕೊಳ್ತೇವೆ ಅಂತ ಹೇಳಿ ಆತನ ಬಾಡಿ ಏನಂದ್ರೆ ಕಲಬುರಗಿಯಿಂದ ಕಾರ್ನಲ್ಲಿ ಹಾಕೊಂಡು ರಾಯಚೂರಿನ ಶಕ್ತಿನಗರ ಏನಂದ್ರೆ ಕೃಷ್ಣಾ ನದಿ ಇದೆ, ಆ ಕೃಷ್ಣಾ ನದಿಗೆ ಬಿಸಾಕಲು ಪ್ಲಾನ್ ಅನ್ನ ಮಾಡ್ತಾರೆ. ಆ ಒಂದು ಏನೋ ಪ್ಲಾನ್ ಪ್ರಕಾರ ಏನಂತಂದ್ರೆ ಕಾರಲ್ಲಿ ಆತನ ಶವವನ್ನ ಹಾಕೊಂಡು ಹೋಗಿ ಅಲ್ಲಿ ಕೃಷ್ಣಾ ನದಿಗೆ ಆತನನ್ನ ಏನಂತಂದ್ರೆ ಶವವನ್ನ ಬಿಸಾಕ್ತಾರೆ. ಬಿಸಾಕಿದ ನಂತರ ಅವ್ರು ಏನಂತಂದ್ರೆ ಯಾವುದೇ ರೀತಿಯ ಕ್ಲೂ ಅನ್ನು ಕೊಡದೆ ಬಾಡಿ ಕೂಡ ಐಡೆಂಟಿಫೈ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಇಡೀ ಬಾಡಿಯನ್ನ ಏನಂತಂದ್ರೆ ಡಿಕಂಪೋಸ್ ಆಗುತ್ತೆ. ಅದು ಕೂಡ ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಪೊಲೀಸರು
ಈ ಒಂದು ಪ್ರಕರಣದ ಸಂಬಂಧಪಟ್ಟ ದೂರನ್ನ ನೀಡ್ತಾನೆ ಆತನನ್ನ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಏನು ಮಹಿಳೆಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನು ಮಾಡ್ತಾರೆ, ಕಿರುಕುಳ ನೀಡಿದ ಹಿನ್ನೆಲೆ ಆತನನ್ನ ಕೊಲೆ ಮಾಡಿದ್ರೆ ಅಂತ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಆಕೆ ಯಾರು ಇನ್ನೂ ಆತನನ್ನ ಇವರ ಮತ್ತೆ ಈ ಕೊಲೆ ಮಾಡಿದಂತ 3 ಜನ ಆರೋಪಿ ಏನಿದ್ರೆ ಇವರಿಗೆ ಏನು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಈಗ ಸ್ಟೇಷನ್ ಬಜಾರ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಥ್ಯಾಂಕ್ ಯು ಅರುಣ್ ಕುಮಾರ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ 2 ಪ್ರಕರಣ ಇದೀಗ ಬೆಳಕಿಗೆ ಬಂದಿರೋದು. ರೇಣುಕಾಸ್ವಾಮಿ ಕೊಲೆ ಮಾದರಿಯಲ್ಲೇ ಒಂದು ಕಡೆ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಯುವಕನಿಗೆ ಟಾರ್ಚರ್ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಅಂದ್ರೆ ಕೊಲೆ ಪ್ರಯತ್ನ ಆದ್ರೂ ಕೂಡ ಪೊಲೀಸರು FIR ಆ ರೀತಿ ಯಾಕೆ ದಾಖಲು ಮಾಡ್ಕೊಂಡಿಲ್ಲ? ಇಲ್ಲೂ ಅಷ್ಟೇ, ಯುವತಿಗೆ ಈ ಕುಶಾಲ್ ಎಂಬ ಹುಡುಗ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ ಅಂತ ಹೇಳಿ ಯುವಕರು ಗ್ಯಾಂಗ್ ಕಟ್ಕೊಂಡ್ಬಂದು ಆತನನ್ನ ಕಿಡ್ನಾಪ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಬಟ್ಟೆ ಬಿಚ್ಚಿಸಿ ಮರ್ಮಾಂಗಕ್ಕೆ ಹಲ್ಲೆ ಮಾಡಿದ್ದಷ್ಟೇ ಅಲ್ಲ, ವಿಡಿಯೋದಲ್ಲಿ ಹೇಳ್ತಾರೆ ರೇಣುಕಾಸ್ವಾಮಿ ಕೇಸ್ ಇದು ಅಂತೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ಪೊಲೀಸರು ಇವ್ರ ಮೇಲೆ ಯಾವ ತರ ಕ್ರಮ ಕೈಗೊಳ್ತಾರೆ ನೋಡಬೇಕು. ಇನ್ನೊಂದು ಪ್ರಕರಣ ಮಾರ್ಚಲ್ಲಿ ಆಗಿದ್ದಾದ್ರೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಾದರಿಯಲ್ಲೇ ಅದು ಇದೆ. ಅಂದ್ರೆ ಮಹಿಳೆಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ, ಕಿರುಕುಳವನ್ನ ಕೊಟ್ಟಿದ್ದ ಅಂತ ಹೇಳಿ ಕಲಬುರಗಿಯಲ್ಲಿ ರಾಘವೇಂದ್ರ ಅನ್ನೋ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿದ್ದಾರೆ ಟೀಮ್ ಅವರು. ಸ್ಮಶಾನಕ್ಕೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಆತನ ಮೇಲೂ ಅಷ್ಟೇ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ತದನಂತರ ರಾಯಚೂರಿಗೆ ಆತನ ಬಾಡಿಯನ್ನ ತಗೊಂಡ್ಬಂದು ನದಿಗೆ ಬಿಸಾಕಿದ್ದಾರೆ. ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ.